ಹಾಯ್ ವೀವರ್ಸ್, ವೆಲ್ಕಮ್ ಟು ಚೆರಿಸ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ರಥಸಪ್ತಮಿ ಯಾವತ್ತು, ಯಾವ ದಿನ, ಅದ್ರ ವಿಶೇಷತೆ ಏನು, ನಾವು ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು, ದೇವರಿಗೆ ನೈವೇದ್ಯಕ್ಕೆ ಏನು ಇಡಬೇಕು ಅನ್ನೋದನ್ನೆಲ್ಲ ಮಾಹಿತಿ ನೀಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. 2024ರಲ್ಲಿ ರಥಸಪ್ತಮಿಯು ಫೆಬ್ರವರಿ 16ನೇ ತಾರೀಕು ಶುಕ್ರವಾರ ಬಂದಿದೆ. ಶುಕ್ರವಾರ ಬಂದಿರೋದ್ರಿಂದ ತುಂಬಾ ವಿಶೇಷವಾಗಿದೆ. ತನ್ನ ಹಳೆ ರಥನ ಬಿಟ್ಟು ಹೊಸ ರಥವನ್ನು ಬದಲಾಯಿಸೋದಕ್ಕೆ ರಥಸಪ್ತಮಿ ಅಂತ ಹೇಳಲಾಗುತ್ತೆ. ರಥಸಪ್ತಮಿಯನ್ನು ಯಾರೆಲ್ಲ ಆಚರಣೆ ಮಾಡ್ತಾರೆ ಅವ್ರಿಗೆ ಆಯುಷು ಆರೋಗ್ಯ ಎಲ್ಲ ದೊರೆಯುತ್ತೆ. ನಾವು ಗಟ್ಟಿಮುಟ್ಟಿಯಾಗಿರಬೇಕು ಅಂದರೆ ರಥಸಪ್ತಮಿ ದಿನ ಪೂಜೆ ಮಾಡಬೇಕು. ರಥಸಪ್ತಮಿಯ ದಿನ ಸಮುದ್ರ ಸ್ನಾನ ಮಾಡೋದ್ರಿಂದ ನಮಗೆ ತುಂಬಾ ಪುಣ್ಯ ಸಿಗುತ್ತೆ. ನಮಗೇನೇ ದೋಷಗಳಿದ್ರೂ ಅದು ನಿವಾರಣೆ ಆಗುತ್ತೆ. ಎಲ್ರಿಗೂ ಸಮುದ್ರ ಸ್ನಾನ ಮಾಡೋಕ್ಕಾಗಲ್ಲ, ಆದ್ದರಿಂದ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ನಾವು ಸ್ನಾನ ಮಾಡಬೇಕು. ಸಪ್ತಮಿಯ ದಿನ ನಾವು 21 ಎಕ್ಕದ ಎಲೆ ತಂದು ತಲೆ ಮೇಲೆ 7, ಬಲದ ಭುಜದ ಮೇಲೆ 7, ಎಡದ ಭುಜದ ಮೇಲೆ 7 ಇಟ್ಟು ಸ್ನಾನ ಮಾಡಿ ಬೆಳಿಗ್ಗೆನೆ ಸೂರ್ಯ ಹುಟ್ಟೋಕ್ಕೆ ಮುಂಚೆ ಸ್ನಾನ ಮಾಡಿ ನಂತರ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ದೇವರ ಆಶೀರ್ವಾದ ಪಡ್ಕೊಬೇಕು. ನಂತರ ನಾವು ಸೂರ್ಯನಿಗೆ ಇಷ್ಟವಾದ ಗೋಧಿ ಅಥವಾ ರವೆಯನ್ನು ದಾನ ಮಾಡಿದರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಗೋಧಿ ಪಾಯಸ ಅಥವಾ ರವೆ ಪಾಯಸ ಮಾಡಿ ದೇವರಿಗೆ ಇಟ್ಟರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಸೂರ್ಯ ದೇವರ ಆಶೀರ್ವಾದ ದೊರೆಯುತ್ತೆ. ಸೂರ್ಯ ದೇವರ ಧಾನ್ಯ ಗೋಧಿ ಆಗಿರೋದ್ರಿಂದ ನಾವು ಎಕ್ಕದೆಲೆ ತಂದು ಅದ್ರ ಮೇಲೆ ಗೋಧಿ ಹಾಕಿ ಒಂದು ಮಣ್ಣಿನ ದೀಪ ಇಟ್ಟು ದೀಪಾರಾಧನೆ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಸೂರ್ಯದೇವರ ಆಶೀರ್ವಾದ ನಮಗೆ ದೊರೆಯುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.